ಹಾಯ್ ವೀವರ್ಸ್, ಇವತ್ತು ಕಾರ್ನ್ ಪಿಜ್ಜಾ ಹೇಗೆ ಮಾಡೋದಂತ ನೋಡೋಣ ಬನ್ನಿ. ಮೊದಲಿಗೆ ಒಂದು ಬೌಲ್ನ ತೊಗೊಂಡು ಅದಕ್ಕೆ ಒಂದು ಅರ್ಧ ಕಪ್ ಬೆಚ್ಚಗಿರೋ ನೀರು, ಒಂದು ಅರ್ಧ ಚಮಚ ಇನ್ಸ್ಟೆಂಟ್ ಈಸ್ಟ್, ಒಂದು ಅರ್ಧ ಚಮಚ ಸಕ್ಕರೆನ ಹಾಕ್ಕೊಂಡು ಅದು ಕರ್ಗೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಮಾಡ್ಕೊಂಡಿದ್ದಾದಮೇಲೆ ಒಂದು ಕಪ್ ಮೈದಾ ಹಿಟ್ಟನ್ನು ಹಾಕ್ಕೊಬೇಕು. ಈಸ್ಟನ್ನು ನೆನೆಯೋದಕ್ಕೆ ಇಡೋ ಅವಶ್ಯಕತೆ ಇಲ್ಲ. ಸ್ವಲ್ಪ ಉಪ್ಪನ್ನು ಹಾಕಿಬಿಟ್ಟು ಅದನ್ನು ಕಲಿಸ್ಕೊಬೇಕಾಗುತ್ತೆ. ನೀರು ಎಷ್ಟು ರಿಕ್ವೈರ್ ಇದೆ ನೋಡಿಕೊಂಡು ಹಿಟ್ಟನ್ನು ಕಲಿಸ್ಕೊಬೇಕಾಗುತ್ತೆ. ಸ್ವಲ್ಪ ತೆಳ್ಳಗೆ ಕಲಿಸ್ಕೋಬೇಕಾಗುತ್ತೆ, ಕೈಗೆ ಅಂಟೋ ಥರ. ಪಿಜ್ಜಾಗೆ ಈ ಒಂದು ಹಿಟ್ಟನ್ನು ಕಲಿಸ್ಕೊಂಡಿದ್ದಾದಮೇಲೆ ಒಂದು ಸ್ವಲ್ಪ ಎಣ್ಣೆನ ಹಾಕಿ ಅದನ್ನು ನಾದ್ಕೊಬೇಕು. ಒಂದು ಸ್ವಲ್ಪ ಹೊತ್ತು ನಾದ್ಕೊಂಡಿದ್ದಾದಮೇಲೆ ಅದ್ರ ಮೇಲೆ ಒಂದು ಸ್ವಲ್ಪ ಎಣ್ಣೆನ ಸವರಿಬಿಟ್ಟು ಮುಚ್ಚಳನ ಮುಚ್ಚಿ 10ರಿಂದ 15 ನಿಮಿಷ ನೆನೆಯೋದಕ್ಕೆ ಇಡಬೇಕಾಗುತ್ತೆ. ಇದು ಇನ್ಸ್ಟೆಂಟ್ ಈಸ್ಟ್ ಆಗಿರೋದ್ರಿಂದ 10ರಿಂದ 15 ನಿಮಿಷ ಸಾಕಾಗುತ್ತೆ ನೆನೆಯೋದಕ್ಕೆ ಇಡೋದು. ಹೀಗೆ ಹಿಟ್ಟು ರೈಸ್ ಆಗಿರುತ್ತೆ. ನಂತರ ಒಂದು ಪ್ಲೇಟನ್ನು ತೊಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆನ ಸವರಿಬಿಟ್ಟು ಏನು ಹಿಟ್ಟನ್ನು ರೆಡಿ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಆ ಪ್ಲೇಟ್ ಅಗಲಕ್ಕೂ ಸ್ಪ್ರೆಡ್ ಮಾಡ್ಕೊಬೇಕು. ಹೀಗೆ ಕೈಯಲ್ಲೇ ಸ್ಪ್ರೆಡ್ ಮಾಡ್ಕೊಬೇಕಾಗುತ್ತೆ. ನೋಡಿ, ಹೀಗೆ ಕೈಯಲ್ಲೇ ಸ್ಪ್ರೆಡ್ ಮಾಡ್ಕೊಬೇಕು. ಸ್ಪ್ರೆಡ್ ಮಾಡ್ಕೊಂಡಿದ್ದಾದಮೇಲೆ ಅದಕ್ಕೆ ಒಂದು ಸ್ಪೂನ್ ಟೊಮೆಟೊ ಸಾಸನ್ನು ಹಾಕ್ಕೊಬೇಕು. ನಂತರ ಒಂದು ಸ್ಪೂನ್ ಚೀಸ್ ಸ್ಪ್ರೆಡ್ ಬದಲಾಗಿ ಮೇಯೋನೈಸ್ ಕೂಡ ಯೂಸ್ ಮಾಡ್ಕೊಬೋದು. ನಂತರ ಇದಕ್ಕೆ ಒಂದು 1/4 ಸ್ಪೂನ್ ಖಾರದ ಪುಡಿ ಹಾಕಿದಾದಮೇಲೆ ಅದನ್ನು ಎಲ್ಲ ಮಿಕ್ಸ್ ಮಾಡಿಕೊಂಡು ಒಂದು ಡೋ ಆಗ್ಲಿಕ್ಕೂ ಸ್ಪ್ರೆಡ್ ಮಾಡ್ಕೋಬೇಕಾಗುತ್ತೆ. ನಂತರ ಪಿಜ್ಜಾಗೆ ಚೀಸ್ ಇನ್ನೇನು ಮೇಯ್ನ್ ಆಗಿರುತ್ತೆ. ಚೀಸನ್ನು ಹಾಕ್ಕೋಬೇಕು. ತುರಿದ್ಬಿಟ್ಟು ಹಾಕ್ಕೊಂಡಿದ್ದಾದಮೇಲೆ ಅದಕ್ಕೆ ಈರುಳ್ಳಿ, ಉದ್ದಗೆ ಹೆಚ್ಚಿರುವಂಥ ಈರುಳ್ಳಿ ನೀವು ಯಾವ ಶೇಪಿಗೆ ಬೇಕಾದ್ರೂ ಕಟ್ ಮಾಡ್ಕೋಬೋದು. ನಂತರ ಟೊಮೆಟೊ, ನಂತರ ಕ್ಯಾಪ್ಸಿಕಮ್ ಎಲ್ಲದನ್ನು ಈ ಥರ ಹಾಕ್ಕೋಬೇಕಾಗುತ್ತೆ. ನಂತರ ಅದಕ್ಕೆ ಏನಿದು ಕಾರ್ನ್ಸನ್ನು ಎಲ್ಲ ಕಡೆ ಹಾಕ್ಕೋಬೇಕಾಗುತ್ತೆ. ನಂತರ ಅದಕ್ಕೆ ಚೀಸ್ ಸ್ಪ್ರೆಡನ್ನು ಹಾಕ್ಕೊಬೇಕು ಮೇಲೆ. ಇದ್ರ ಬದಲಾಗಿ ನೀವು ಯಾವ ಥರ ಚೀಸ್ ಬೇಕಾದ್ರೂ ಹಾಕ್ಕೋಬೋದು. ಸ್ಲೈಸ್ ಚೀಸ್ ಅಥವಾ ಮೊಸರೆಲ್ಲ ಚೀಸ್, ಯಾವ ಚೀಸ್ ಇಷ್ಟ ಆಗುತ್ತೋ ಅದೆಲ್ಲದನ್ನು ಹಾಕ್ಕೊಳ್ಳಿ. ನಂತರ ಅದಕ್ಕೆ ಹಬ್ಸ್ ಅಂತ ಬರುತ್ತೆ, ಹಬ್ಸನ್ನು ಸ್ಪ್ರೆಡ್ ಮಾಡ್ಕೊಬೇಕು. ನಂತರ ಒಂದು ದಪ್ಪ ತಳದ ಕಡಾಯಿ ತೊಗೊಂಡು ಅದನ್ನು ಒಂದು 5ರಿಂದ 10 ನಿಮಿಷ ಪ್ರೀಹೀಟ್ ಮಾಡ್ಕೊಬೇಕು. ಈ ಥರ ಮರಳನ್ನು ಕೆಳಗೆ ಹರಡಿ ಮೇಲೆ ಸ್ಟ್ಯಾಂಡನ್ನು ಇಟ್ಟು ಒಂದು 5ರಿಂದ 10 ನಿಮಿಷ ಪ್ರೀಹೀಟ್ ಮಾಡ್ಕೊಬೇಕು. ಹೀಗೆ ಮುಚ್ಚಳನ ಮುಚ್ಚಿ ಅದನ್ನು ಕಮ್ಮಿ ಉರಿನಲ್ಲಿ ಬೇಯಿಸ್ಕೊಬೇಕು. ನೋಡಿ, ಹೀಗೆ ಬೇಯಿಸ್ಕೊಂಡಿದ್ದಾದಮೇಲೆ ಪಿಜ್ಜಾ ರೆಡಿಯಾಗಿರುತ್ತೆ. ಅದನ್ನು ಬೆಂದಿದೆಯೋ ಇಲ್ವೋ ಅಂತ ಹೇಗೆ ಚೆಕ್ ಮಾಡೋದಂದರೆ, ಹೀಗೆ ಫೋರ್ಕಿಂದ ಚುಚ್ಚಿ ನೋಡಿದಾಗ ಹಿಟ್ಟು ಮೆತ್ಕೊಂಡ್ರೆ ಬೆಂದಿಲ್ಲ ಅಂತ ಅರ್ಥ, ಮೆತ್ಕೊಂಡಿಲ್ಲ ಅಂದರೆ ಅದು ಬೆಂದಿದೆ ಅಂತ ಅರ್ಥ. ಮೆತ್ಕೊಂಡಿದ್ರೆ ಅದನ್ನು ಒಂದು 2ರಿಂದ 3 ನಿಮಿಷ ಮತ್ತೆ ಬೇಯಿಸ್ಕೊಳ್ಳಿ. ಹೀಗೆ ನಮ್ಮ ಪಿಜ್ಜಾ ರೆಡಿಯಾಗಿರುತ್ತೆ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು. ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.